ನಾನು ಇವತ್ತು ಮಾತಾಡ್ತಾ ಇರೋದು ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ನಾವು ಏನೇನು ನೆನಪಲ್ಲಿ ಇಟ್ಕೋಬೇಕು. ಇದು ಒಂದು ಮೋಟಿವೇಶನ್ ವಿಡಿಯೋ ಅಂತಾನೆ ಹೇಳ್ಬೋದು ವೆಯ್ಟ್ ಲಾಸ್ಗೆ. ನೀವು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ರೆ ಸೊ ಇದನ್ನೆಲ್ಲ ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ತಿಳ್ಕೊಂತು ಅಂದರೆ ನಿಮ್ಮ 100% ನಿಮ್ಮ ಗೋಲ್ಗೆ ನೀವು ರೀಚ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಓಕೆ, ಫಸ್ಟ್ ನೀವು ಮಾಡಬೇಕಾಗಿರೋದು ಏನಕ್ಕೋಸ್ಕರ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ರೀಸನ್ನೇ ಗೊತ್ತಿಲ್ಲ ಅಂತ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮದು ವೈ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ನೀವೇನಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡಬೇಕು, ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು, ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ವೆಯ್ಟ್ ಲಾಸ್ ಮಾಡೋಕ್ಕಿಂತ ಮುಂಚೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ವಿಜುವಲೈಸೇಷನ್. ಅಂದರೆ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನೀವು ಫಿಟ್ ಆಗಿದ್ದಾಗ ಎಷ್ಟು ವರ್ಷದ ಹಿಂದೆ ನೀವು ಫಿಟ್ ಆಗಿದ್ರಿ, ಎಷ್ಟು ವರ್ಷ ಆದಮೇಲೆ ನೀವು ವೆಯ್ಟ್ ಜಾಸ್ತಿ ಆದ್ರಿ. ಸೊ ನೀವು ಫಿಟ್ ಆಗಿರೋ ಅಂಥದ್ದು ಕೆಲವೊಂದು ಫೋಟೋಸ್ ಆಗಿರ್ಬೋದು, ಅಥವಾ ಯಾರು ನಿಮಗೆ ಫಿಟ್ ಆಗಿರೋರು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದು, ಅಥವಾ ನೀವು ಯಾವಾಗ ಕುತ್ಕೊಳ್ತೀರಾ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ, ನೀವು ಫಿಟ್ ಆಗಿ ಆಗಿದ್ದೀರಾ ಅಂತ. ಸೊ ಈ ವಿಜುವಲೈಸೇಷನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವಾಗ ಒಳಗಡೆಯಿಂದ ಹೇಳ್ಕೊಳ್ತಾ ಇರ್ತೀರಾ ಮನಸ್ಸಲ್ಲೇ ಆಗಲಿ, ನೀವು ವಿಜುವಲೈಸ್ ಮಾಡೋದೇ ಆಗಲಿ, ಅಂದರೆ ಕಣ್ಣು ಮುಚ್ಕೊಂಡಾಗ ನಿಮಗೆ ಅದು ಕಾಣಿಸೋದೇ ಆಗಲಿ, ಇದು ತುಂಬ ಹೆಲ್ಪ್ ಆಗ್ತಾ ಇರುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಇನ್ನು ಒಂದು ಥರ್ಡ್ ಬಂದು ನೀವು ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಅಂದರೆ ಒಂದಿನ ಮಾಡಿ, 2 ದಿನ ಮಾಡಿ, 3ನೇ ದಿನ 4ನೇ ದಿನ ಅದು ಬ್ರೇಕಪ್ ಮಾಡೋದಲ್ಲ. ಕನ್ಸಿಸ್ಟೆನ್ಸಿ ವೆಯ್ಟ್ ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಯಾವ್ಯಾವ್ದ್ರಲ್ಲಿ ಮಾಡಬೇಕಾಗತ್ತೆ. ಒಂದು ಹೆಲ್ತಿ ಹ್ಯಾಬಿಟ್ಸಲ್ಲಿ ಮಾಡಬೇಕಾಗತ್ತೆ, ಇನ್ನೊಂದು ಹೆಲ್ತಿ ಈಟಿಂಗಲ್ಲಿ ಮಾಡಬೇಕಾಗತ್ತೆ, ಮತ್ತು ನಿಮ್ಮದು ಮೈಂಡ್ ಸೆಟ್ಟಲ್ಲಿ ಮಾಡ್ಕೋಬೇಕಾಗತ್ತೆ, ನಿಮ್ಮ ರೊಟೀನ್ ಲೈಫಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಇದರಲ್ಲೆಲ್ಲ ನಿಮ್ಮದು ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗ್ತಾ ಇರುತ್ತೆ ವೆಯ್ಟ್ ಲಾಸಲ್ಲಿ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಇನ್ನೂ ಒಂದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗೋದು, ತುಂಬ ಜನ ನನಗೆ ಹೇಳೋದು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಊಟ ಕಡಿಮೆ ಮಾಡಬೇಕು, ಎಕ್ಸಸೈಸ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಅದರದಕ್ಕಿಂತ ಹೆಚ್ಚಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೈಂಡನ್ನ ಸೆಟ್ ಮಾಡ್ಕೋಬೇಕು. ಅಂದರೆ ಏನಕ್ಕೋಸ್ಕರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅದರಿಂದ ಏನೇನು ಬೆನಿಫಿಟ್ ಇರುತ್ತೆ, ಇದೆಲ್ಲ ನಾವು ಕರೆಕ್ಟಾಗಿ ಮೈಂಡಿಗೆ ತಿಳಿಸಿತ್ತು ಅಂತ ಅಂದರೆ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ. ಕರೆಕ್ಟಾಗಿ ನಾವು ಮೈಂಡ್ನ ಫಿಕ್ಸ್ ಮಾಡಿಕೊಂಡು ನಮ್ಮ ಹ್ಯಾಬಿಟ್ಸ್ ಕಡೆ ನಾವು ಫೋಕಸ್ ಮಾಡಿಕೊಂಡು ಅಂದರೆ ಡೈಲಿ ನಾವು ಏನೇನು ಮಾಡ್ತಾ ಇದ್ದೀವಿ ನಮ್ಮ ರೂಟೀನಲ್ಲಿ, ಇದನ್ನೆಲ್ಲ ನಾವು ಮೈಂಡ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ತು ಅಂತ ಅಂದರೆ ನಮಗೆ ತುಂಬ ಈಸಿ ಆಗುತ್ತೆ ನಮ್ಮ ಗೋಲ್ನ ರೀಚ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲು ಒಂದಿನ ಎಕ್ಸಸೈಸ್ಗೆ ಹೋಗೋದು, ಅಥವಾ 2ನೇ ದಿನ 3ನೇ ದಿನ ಮಳೆ ಬರ್ತಾ ಇದೆ, ಅಥವಾ ಬಿಸಿಲಿದೆ, ಅಥವಾ ಚಳಿ ಇದೆ, ಸೊ ಈ ಥರ ಹೇಳ್ಬಿಟ್ಟು ಆ ದಿನ ಮಾಡದೇ ಇರೋದು, ಅಂದರೆ ಅದಕ್ಕೂ ಬೇರೆ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಇದನ್ನೆಲ್ಲ ಅಂದರೆ ನಮ್ಮ ರೂಟೀನ್ ತುಂಬ ಕನ್ಸಿಸ್ಟೆನ್ಸಿ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನಮ್ಮ ಮೈಂಡ್ಗೆ ಹಾಕಬೇಕು ನಾವು ಏನಕ್ಕೋಸ್ಕರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಇನ್ನೂ ಒಂದು ನಾವು ಮಾಡಬೇಕಾಗಿರೋದು ಕಮ್ಯುನಿಟಿ. ಅಂದರೆ ನಮ್ಮ ಥರನೇ ಎಷ್ಟೊಂದು ಜನ ಗ್ರೂಪಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಒಬ್ಬರೇ ಮಾಡೋದಕ್ಕಿಂತ ಒಂದು ಕಮ್ಯುನಿಟಿ ಇತ್ತು ಅಂತ ಅಂದರೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಈಸಿ ಆಗ್ತಾ ಇರುತ್ತೆ. ಅಂದರೆ ಒಂದು ಸರಿ ನಾವು ಮಾತ್ರ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಿ, ಅಂದರೆ ನಮ್ಮ ಮನೆಯಲ್ಲಿ ಬೇರೆ ಯಾರು ವೆಯ್ಟ್ ಲಾಸ್ ಮಾಡ್ತಾ ಇರೋದಿಲ್ಲ. ಆದರೆ ಆ ಥರ ಊಟದಲ್ಲಿ ಮಾಡೋದಕ್ಕೆ ಆಗಲಿ, ಆ ಥರ ರೊಟೀನ್ ಮಾಡೋದಕ್ಕೆ ಆಗಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ನಿಮ್ಮ ಥರನೇ ನಿಮಗೆ ಕಮ್ಯುನಿಟಿ ಇತ್ತು ಅಂತ ಅಂದರೆ ಅದು ತುಂಬ ನಿಮಗೆ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಮತ್ತು ಹೆಲ್ತಿ ಕಾಂಪಿಟೇಷನ್ ಅಂತ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಸೊ ಇನ್ನೂ ಒಂದು ರೀತಿ ಪುಷ್ ಮಾಡ್ತಾ ಇರುತ್ತೆ ನಿಮಗೇನೆ. ಅದು ಬಂದು ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಅವ್ರು ಚೆನ್ನಾಗಿ ಅವ್ರ ಅಭ್ಯಾಸನ ಬೆಳೆಸ್ಕೊಂಡಿರ್ತಾರೆ, ಮತ್ತು ಅವ್ರ ಅಭ್ಯಾಸನ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ಥರ ಅವ್ರದನ್ನ ನೋಡಿದಾಗ ನಮಗೆ ಯಾಕಾಗಲ್ಲ, ನಾನು ಮಾಡಬೇಕು, ಆ ಥರ ನಿಮ್ಗೆ ಅನಿಸುತ್ತೆ. ಇದು ನಿಮಗೆ ಸಖತ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಇನ್ನೂ ಒಂದು ಬಂದು ಅಕೌಂಟೆಬಿಲಿಟಿ ಅಂತ ಅಂದರೆ ನಿಮ್ಮ ಥರನೇ ನಿಮ್ಮ ಜೊತೆಲಿ ಯಾರಾದರೂ ಒಬ್ಬರು ಅಕೌಂಟೆಬಿಲಿಟಿ ಇತ್ತು ಅಂತ ಅಂದರೆ ಅದು ನಿಮ್ಮ ಮನೆಯಲ್ಲೇ ಆಗ್ಬೋದು, ಒಂದು ಕೋಚ್ ಆಗ್ಬೋದು, ಅಥವಾ ನಿಮಗೆ ಒಂದು ಪುಷ್ ಮಾಡೋದು ಅಂದರೆ ಬ್ಯಾಕ್ ಸಪೋರ್ಟ್ ಅಂತ ಹೇಳ್ತೀವಿ, ಒಂದು ಪುಷ್ ಮಾಡೋದಕ್ಕೆ ಒಂದು ಎನರ್ಜಿ ಬಂದು ಕೋಚ್ ಅಂತ ಹೇಳ್ತೀವಿ. ಇದಂತೂ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ತು ಅಂತ ಅಂದರೆ 100% ನಿಮಗೆ ವೆಯ್ಟ್ ಲಾಸ್ ತುಂಬ ಈಸಿ ಆಗುತ್ತೆ. ಇದನ್ನೆಲ್ಲ ಕೆಲವೊಂದು ಸಣ್ಣ ಪುಟ್ಟದು ನೀವು ಮಾಡ್ತಾ ಹೋಯಿತು ಅಂತ ಅಂದರೆ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕೆ ತುಂಬ ಈಸಿ ವೇಯಲ್ಲಿ ಆಗುತ್ತೆ.